ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆಯಲ್ಲ ಈಗ ಸದ್ಯದ ಬೆಳವಣಿಗೆ ಎಸ್ಪೆಷಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಕುತೂಹಲ ಅಂತೂ ಇದ್ದೇ ಇದೆ. ಇದೆಲ್ಲದರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಆದವು. ಅದಾದ ನಂತರ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಈ ನಾಯಕತ್ವ ಗೊಂದಲಕ್ಕೆ ಅಥವಾ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಏನು ಹೇಳಿಕೆಗಳನ್ನು ಕೊಡೋದಿಲ್ಲ ಅಧಿವೇಶನ ಮುಗಿಯೋವರೆಗೂ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಬಟ್ ಅಧಿವೇಶನ ಆರಂಭ ಆದ ಮೊದಲ ದಿನದಿಂದಲೂ ಕೂಡ ಈ ನಾಯಕತ್ವ ಜಟಾಪಟಿ ಶುರುವಾಗ್ಬಿಟ್ಟಿದೆ. ಯಾವಾಗಿಂದ ಅಂತ ಅಂದರೆ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಅಪ್ಪನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿಕೆ ಕೊಟ್ಬಿಟ್ರಲ್ಲ, ಅಲ್ಲಿಗೆ DK ಬಣ ರೊಚ್ಚಿಗೆದ್ದು ಬಿಟ್ಟಿದೆ, ಅಲರ್ಟ್ ಆಗಿಬಿಟ್ಟಿದೆ. ಆ ನಿಟ್ಟಿನಲ್ಲಿ DK ಬಣದ ನಾಯಕರು ಏನು ಹೇಳ್ತಾ ಇದ್ದಾರೆ, ಇತ್ತ CM ಸಿದ್ದರಾಮಯ್ಯನವರ ಬಣದ ನಾಯಕರು ಏನು ಹೇಳ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಟೆನ್ಷನ್ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಕುರ್ಚಿ ಟಾಕ್ ನಡೀತಾ ಇದೆ. ಅಂದು ಬ್ರೇಕ್ಫಾಸ್ಟ್, ಲಂಚ್, ಇವತ್ತು ಡಿನ್ನರ್ ಪಾಲಿಟಿಕ್ಸ್ ಆರಂಭ ಆಗಿಬಿಟ್ಟಿದೆ. ಬೆಳಗಾವಿಯಲ್ಲಿ ರೆಸಾರ್ಟ್ನಲ್ಲಿ ದಿಗ್ಗಜರ ಬಣಗಳು ಸಭೆ ನಡೆಸಿದ್ಯಾಕೆ ಗೊತ್ತಾ? ಹಾಗಾದ್ರೆ ಹೊರಗಡೆ CM DCM ಒಗ್ಗಟ್ಟಿನ ಜಪ ಮಾಡ್ತಾ ಇದ್ರೆ, ಹೊರಗಡೆ ಮಾತ್ರ ಆಪ್ತರು ಕೋಪ ತಾಪವನ್ನ ತೋರಿಸ್ತಾ ಇದ್ದಾರೆ. ಒಂದ್ ಕಡೆ ಒಳಗಡೆ CM DCM ನಾವಿನ್ನೂ ಒಗ್ಗಟ್ಟಾಗಿರೋಣ, ಯಾವುದೇ ಕಾರಣಕ್ಕೂ ವಿಪಕ್ಷಗಳಿಗೆ ಆಹಾರ ಆಗೋದು ಬೇಡ, ಹಾಗೆ ಹೀಗೆ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿದ್ರೆ CM ಬಣದ ನಾಯಕರು, DCM ಬಣದ ನಾಯಕರು ದೊಡ್ಡ ಮಟ್ಟದಲ್ಲಿನೇ ತಮ್ಮ ಸಿಟ್ಟನ್ನು ಹೊರಗಡೆ ಹಾಕ್ತಾ ಇದ್ದಾರೆ, ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಸಿದ್ದು DK ಹೇಳಿದ್ರು ಕೂಡ ಮತ್ತೆ ಈ ನಾಯಕತ್ವ ಬದಲಾವಣೆಯ ವಿಚಾರದ ಬಗ್ಗೆ ಮಾತಾಡ್ತಾನೆ ಇದ್ದಾರೆ ಎರಡೂ ಬಣದ ನಾಯಕರು. ರಾತ್ರೋರಾತ್ರಿ ಊಟದ ನೆಪದಲ್ಲಿ ನಾಯಕರು ಭಾರಿ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ನೀನಾ ಅನ್ನೋ ಸಮರ ಆರಂಭ ಆಯ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಆರಂಭ ಆಗಿದೆ. ಈಗ DK ಶಿವಕುಮಾರ್ ಪರವಾಗಿ ನಿಂತರ ಹಾಗಾದ್ರೆ ಅಷ್ಟು ಸಂಖ್ಯೆಯ ಶಾಸಕರು, ಇದು ಕೂಡ ಈಗಿರುವಂತ ಪ್ರಶ್ನೆ. ಸಿದ್ದರಾಮಯ್ಯ ಬೆನ್ನಿಗೆ ಅಷ್ಟು ಜನ ಆಪ್ತರು ನಿಂತಿದ್ದಾರಾ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಇದೆ. ಅಸಲಿಗೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಮುಂದೇನಾಗಬಹುದು, ಇದು ಈಗಿರುವಂತ ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಗಮನಿಸ್ತಾ ಇದ್ದೀವಿ, ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ನೀನಾ ಅನ್ನೋ ಸಮರ ಆರಂಭ ಆಯ್ತಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದ್ದೇ ಇದೆ. ನೋಡಿ, ಎಲ್ಲವೂ ಕೂಡ ಈ ಅಧಿವೇಶನ ಆರಂಭಕ್ಕೂ ಮುನ್ನ ತಿಳಿಯಾಗಿತ್ತು. ಅಧಿವೇಶನ ಆರಂಭಕ್ಕೂ ಮುನ್ನ CM ಮತ್ತು DCM ಎರಡೆರಡು ಬಾರಿ, ಒಂದು ಬಾರಿ CM ಮನೆಯಲ್ಲಿ, ಮತ್ತೊಂದು ಬಾರಿ DCM ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ನಡೆಸಿದ್ರು. ಉಭಯ ನಾಯಕರು ಕೂತ್ಕೊಂಡು ಮಾತಾಡಿದ್ರು. ಈ ಅಧಿವೇಶನ ಮುಗಿಯೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ನಾಯಕತ್ವದ ಬಗ್ಗೆ ಮಾತಾಡೋದು ಬೇಡ, ನಮ್ಮ ಬೆಂಬಲಿಗರಿಗೂ ಕೂಡ ಅದೇ ಸಂದೇಶವನ್ನು ರವಾನೆ ಮಾಡೋಣ ಅಂತೇಳಿ ಅದೆಲ್ಲವೂ ಕೂಡ ಆಗಿತ್ತು ಮಾತುಕತೆ. ಸೊ ಎಲ್ಲ ಸ್ಟಾಪ್ ಆಗುತ್ತೆ, ವಿಪಕ್ಷಗಳಿಗೆ ಆಹಾರ ಆಗೋದು ಬೇಡ, ಮೇ ಬಿ ಪ್ಲಾನ್ ಮಾಡಿದ್ದಾರೆ, ತಂತ್ರಗಾರಿಕೆ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು ಅಂತಾನೆ ಹೇಳಲಾಗ್ತಾ ಇತ್ತು. ಸೊ ದಿಢೀರ್ನೆ
ಈಗ ಹೆಂಗಾಗ್ಬಿಡ್ತು ಅಂತ ಅಂದರೆ ಅಧಿವೇಶನ ಆರಂಭದ ದಿನದಿಂದಲೇ ಈ ನಾಯಕತ್ವ ಜಟಾಪಟಿ ಶುರುವಾಗ್ಬಿಟ್ಟಿದೆ ಕಾಂಗ್ರೆಸ್ನ ವಲಯದಲ್ಲಿ. ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರು ಏಕಾಏಕಿಯಾಗಿ ಬಂದು ನಮ್ಮ ಅಪ್ಪನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು, ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರ ಬಣದ ನಾಯಕರು ಅಲರ್ಟ್ ಆಗಿಬಿಟ್ರು. ಈ ಕುರ್ಚಿ ವಿಚಾರವನ್ನು ನಿರ್ಧಾರ ಮಾಡೋದಕ್ಕೆ ನೀವ್ಯಾರು, ಮುಖ್ಯಮಂತ್ರಿ ಮಗ ಅಂತಾನೂ ಕೂಡ ಅವರು ಲೆಕ್ಕಿಸಲಿಲ್ಲ ಡಿ.ಕೆ.ಶಿ ಬಣದ ನಾಯಕರು. ನೀವ್ಯಾರು ಈ ಕುರ್ಚಿ ನಿರ್ಧಾರವನ್ನು, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡೋದಕ್ಕೆ ನೀವ್ಯಾರು? ಹೈಕಮಾಂಡ್ ಇದೆ, ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ. ಜನವರಿ ಮುಗಿಲಿ, ಸಂಕ್ರಾಂತಿ ಬರಲಿ, ಸಂಕ್ರಾಂತಿಗೆ ದೊಡ್ಡ ಕ್ರಾಂತಿ ಆಗೋದಿದೆ, ನೋಡ್ತಾ ಇರಿ ಅನ್ನೋ ನಿಟ್ಟಿನಲ್ಲಿ ಡಿ.ಕೆ.ಶಿ ಬಣದ ಒಬ್ಬೊಬ್ಬರೇ ನಾಯಕರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದಕ್ಕೆ ಮುಂದಾದರು. ಅದಾದ ನಂತರ ಸಿದ್ದರಾಮಯ್ಯ ಅವರ ಬಣದ ನಾಯಕರು ಸೈಲೆಂಟ್ ಆಗಿದ್ದಾರಾ? ಇಲ್ಲ, ಸಿದ್ದರಾಮಯ್ಯನವರ ಬಣದ ನಾಯಕರು ಕೂಡ ಇದೆ. ಯಾರು? ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅನ್ನೋ ನಿಟ್ಟಿನಲ್ಲಿ ಜಸ್ಟ್ ಇನ್ನೆರಡೇ ದಿನ ದೆಹಲಿಯಲ್ಲಿ ನಡೆದೇ ಬಿಡುತ್ತಾ ಹಾಗಾದ್ರೆ ಮೀಟಿಂಗ್. ಜಸ್ಟ್ ಇನ್ನೆರಡೇ ದಿನ ದೆಹಲಿಯಲ್ಲಿ ನಡೆದೇ ಬಿಡುತ್ತಾ ಹಾಗಾದ್ರೆ ಮೀಟಿಂಗ್ ಅನ್ನೋ ಸಹಜವಾದಂಥ ಪ್ರಶ್ನೆ ಇದ್ದೇ ಇದೆ. ಅಂದರೆ ಹೈಕಮಾಂಡ್ ನಾಯಕರು ಮೀಟಿಂಗ್ ಮಾಡ್ತಾರೆ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವೋಟ್ ಚೋರಿ ಪ್ರೊಟೆಸ್ಟ್ಗೆ ರಾಜ್ಯ ನಾಯಕರೆಲ್ಲ ದಿಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ. ಭಾನುವಾರ ದೆಹಲಿಯಲ್ಲಿ ವೋಟ್ ಚೋರಿ ಹೋರಾಟ ನಡೆಯಲಿದೆ. ಎಸ್ಪೆಷಲಿ ಡಿ.ಸಿ.ಎಂ ಸಾಹೇಬರಂತೂ ನಾಳೆನೇ ಹೊರಟು ನಿಂತಿದ್ದಾರೆ. ಶನಿವಾರ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಿಎಂ, ಡಿ.ಸಿ.ಎಂ ಮತ್ತು ಸಚಿವರು. ಶಾಸಕರಿಗೂ ಕೂಡ ಬುಲಾವ್ ಕೊಟ್ಟಿರೋ ಕಾಂಗ್ರೆಸ್ನ ವರಿಷ್ಠರು. ಶಾಸಕರು ಬರಬೇಕು, ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ಈ ಹಿನ್ನೆಲೆಯಲ್ಲಿ ಕೆಲ ಶಾಸಕರು ಈಗಾಗಲೇ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಾಳೆ ದೆಹಲಿಗೆ ಹೊರಡಲಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಸಿಎಂಗೂ ಒಂದು ದಿನ ಮೊದಲು ಡಿ.ಸಿ.ಎಂ ಹೋಗ್ತಾ ಇದ್ದಾರೆ. ಇನ್ನು ಭಾನುವಾರ ಬೆಳಗ್ಗೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಹೊರಡುತ್ತಾರೆ ಇಲ್ಲಿಂದ. ಸೊ ವೋಟ್ ಚೋರಿ ಪ್ರೊಟೆಸ್ಟ್ಗೆ ಸಿಎಂ, ಡಿ.ಸಿ.ಎಂ ಹೋಗ್ತಾ ಇದ್ದಾರೆ ಮೇಲ್ನೋಟಕ್ಕೆ. ಬಟ್ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಭಾನುವಾರ ಸಿಎಂ ಜೊತೆ ಹೋಗೋ ಬದಲು ಶನಿವಾರನೇ ಯಾಕೆ ಹೋಗ್ತಾ ಇದ್ದಾರೆ? ಇದು ಒಂದು ಪ್ರಶ್ನೆ. ಜೊತೆಗೆ ಸಿಎಂಗಿಂತ ಮೊದಲೇ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೇನಾದರೂ ಹೋಗ್ತಾ ಇದ್ದಾರಾ? ಕುತೂಹಲ ಮೂಡಿಸಿದೆ. ಯಾಕೆ ಅಂತ ಅಂದರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ಬಾಯಲ್ಲೇ ಬಂದಿರುವ ಹಾಗೆ ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟ ನಂತರ ಅಂತೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಎಲ್ಲೂ ಕೂಡ ಬಹಿರಂಗವಾಗಿ ದೊಡ್ಡ ಮಟ್ಟದಲ್ಲಿ ಮಾತಾಡದೆ ಹೋದರೂ ಕೂಡ ಭಾಳ ಒಂಥರ ತೂಕದ ಮಾತುಗಳನ್ನು ಆಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋ ಥರನೇ ಅವರು ವರ್ತಿಸಿರೋದು. ಸೊ ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಹೋಗಿ ತಮ್ಮ ಮನವಿ ಏನಿದೆ ಅದನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. ಅದಾದ ನಂತರ ತಮ್ಮ ಬೇಡಿಕೆ ಏನಿದೆ ಅದನ್ನು ಮುಂದಿಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಒಂದು ದಿನ ಸಿಎಂಗೂ ಒಂದು ದಿನ ಮೊದಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ವೋಟ್ ಚೋರಿ ಪ್ರೊಟೆಸ್ಟ್ ಏನಿದೆಯಲ್ಲ, ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗೋದಕ್ಕೆ ಕೇವಲ ಸಿಎಂ ಮತ್ತು ಡಿ.ಸಿ.ಎಂ ಅವರನ್ನು ಮಾತ್ರ ಕರೀತಾ ಇಲ್ಲ,